ಮಂಡ್ಯದಲ್ಲಿ ಜೋರಾಗ್ತಾ ಇದೆ ಮತ್ತಷ್ಟು ಕಾವೇರಿಯ ಕಿಚ್ಚು. ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕೆ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಆಕ್ರೋಶದ ಕಟ್ಟೆ ಹೊಡೆದಿದೆ. ಇದೀಗ ಕಾವೇರಿ ನೀರನ್ನ ಬಿಡುಗಡೆ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಸಾಥ್ ಕೊಟ್ಟಿದ್ದಾವೆ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಸಾರಾ ಗೋವಿಂದ್, ಶಿವರಾಮೇಗೌಡ ಸಾಥ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬೇಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿ ಸಾರಾ ಗೋವಿಂದ್ ಈ ಸಂದರ್ಭದಲ್ಲಿಯೇ ಹೇಳಿದ್ದಾರೆ. ನೋಡಿ, ಬಂದ್ನಿಂದ ಸಾರ್ವಜನಿಕರಿಗೆ ತೊಂದರೆಯೇ ಹೆಚ್ಚಾಗುತ್ತೆ. ಹೀಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಬಂದ್ ನಡೆಸೋದು ಬೇಡ, ಅದರ ಬದಲು ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನ ಮಾಡೋಣ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರಿಗೆ ಮನವಿಯನ್ನ ಕೂಡ ಮಾಡ್ಕೊಳ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಆದರೆ ವಾಟಾಳ್ ನಾಗರಾಜ್ ಅವರು ಇದ್ಯಾವುದಕ್ಕೂ ಬಗ್ಗುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ನಾವು ಹೋರಾಟವನ್ನ ಮಾಡ್ತೀವಿ, ನಾಳೆ ಕರ್ನಾಟಕ ಬಂದ್ ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇದಕ್ಕೆ ಕೆಲವೊಂದಿಷ್ಟು ಸಂಘಟನೆಗಳು ಈ ಹಿಂದೆ ಸಾಥನ್ನ ಕೊಟ್ಟಿದ್ವು. ಬಟ್ ಆದರೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ, ಹಾಗಾಗಿ ನಾವು ಸಾಥ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಲಾಶಯಗಳಲ್ಲಿ ನೀರಿಲ್ಲದ ಸಮಯದಲ್ಲಿ ತಮಿಳುನಾಡಿಗೆ ನೀರು ಹರಿಸುವಂತೆ ಬಂದಂತಹ ಆದೇಶವನ್ನ ಖಂಡಿಸಿ ನೋಡಿ, ಆಗಸ್ಟ್ 13ರಂದು ಅಂದರೆ ನಾಳೆ ಬಂದ್ಗೆ ಕರೆಯನ್ನ ನೀಡಿದ್ರು. ಆದರೆ ಮುಖ್ಯಮಂತ್ರಿಗಳು ಮತ್ತೆ ಸಚಿವರುಗಳು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರಂತೆ ಇದೀಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೊ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕನ್ನಡಿಗರಿಗೆ ಪದೇ ಪದೇ ಸಮಸ್ಯೆ ಆಗಬಾರ್ದು, ಅನ್ಯಾಯ ಕೂಡ ಆಗ್ತಾ ಇದೆ. ಈ ವಿಚಾರದಲ್ಲಿ ಪ್ರಧಾನಿಯವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕಕ್ಕೆ ಸೂಕ್ತ ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಸಿಎಂ ಒತ್ತಡದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ತಳ್ಳಿ ಹಾಕಿದ್ದಾರೆ. ಸರ್ಕಾರ ಅಥವಾ ಮುಖ್ಯಮಂತ್ರಿಗಳ ಕಡೆಯಿಂದ ನಮಗೆ ಯಾವುದೇ ರೀತಿಯಾದಂತಹ ಒತ್ತಡಗಳು ಬಂದಿಲ್ಲ, ನಾವು ಯಾರ ಮನೆಗೂ ಫಂಡ್ ಕೇಳೋದಕ್ಕೆ ಹೋಗೋದಿಲ್ಲ, ನಮಗೆ ಯಾರ ಭಯವೂ ಇಲ್ಲ ಅನ್ನುವಂತಹ ವಿಚಾರವನ್ನ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಳೆ ಆಗ್ತಾ ಇದೆ, ಸೊ ಮಳೆ ಆಗ್ತಾ ಇರುವಂತಹ ಕಾರಣದಿಂದಾಗಿ ನಾವು ಬಂದನ್ನ ಮಾಡ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಮತ್ತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಂದ್ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಇವತ್ತು ಮಂಡ್ಯ ಜಿಲ್ಲಾ ರೈತರ ಸಂಘದ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ಅವ್ರ ಜೊತೆ ನಾವೆಲ್ಲರೂ ನಿಲ್ಲಬೇಕು ಅಂತ ಹೇಳಿ ನಾನು ಮತ್ತು ಶಿವರಾಮೇಗೌಡರು ಬೆಂಗಳೂರು ನಗರದಿಂದ ಬಂದು ಅವರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ 10-12 ದಿನಗಳ ಹಿಂದೆ ಒಂದು ಅವೈಜ್ಞಾನಿಕವಾದಂಥ ತೀರ್ಪಂತು. ಕಾವೇರಿ KRSನಲ್ಲಿ ನೀರು ಇರಲಿ ಇಲ್ಲದೆ ಹೋಗಲಿ, ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಒಂದು ಅವೈಜ್ಞಾನಿಕವಾದಂಥ ತೀರ್ಪನ್ನು ನ್ಯಾಯಮಂಡಳಿ ಕೊಡ್ತು. ಅದಾದ ಮೇಲೆ ನಮ್ಮ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸ್ತು, ಅಲ್ಲೂ ಕೂಡ ನಮಗೆ ಸೋಲಾಯಿತು. ಇವರೇನು ತಮಿಳುನಾಡಿನ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇದ್ದಾರಾ? ಇವರು ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಡೋದಕ್ಕೆ ಮುಂಚೆ ಏನು ಮಾಡಬೇಕಾಗಿತ್ತು? KRS, ಕಬಿನಿ, ಹಾಗೆ ಹಾರಂಗಿ ಮತ್ತು ತುಂಗಭದ್ರಾ ಅಣೆಕಟ್ಟುಗಳಿಗೆ ಭೇಟಿಯನ್ನು ಕೊಟ್ಟು ಒಂದು ನಿಯೋಗವನ್ನು ಕಳಿಸಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಆಮೇಲೆ ಒಂದು ತೀರ್ಪನ್ನು ಕೊಡಬೇಕಾಗಿತ್ತು. ಅದನ್ನು ಕೊಡಲಿಲ್ಲ. ನೀರು ಇರಲಿ ಇಲ್ಲದೆ ಹೋಗಲಿ, ನೀರು ಬಿಡಬೇಕು ಅಂತ ಹೇಳಿದರು. ಅವತ್ತು ನಾವೆಲ್ಲ ಸೇರಿ ಇದೇ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಆದರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲಿದು ಧಾರಾಕಾರವಾಗಿ ಮಳೆ ಬಂದಿದ್ದರಿಂದ ನೀರು ತಾನಾಗಿ ಹರಿದೋಯ್ತು. ಆಗ ನಾವು ಆ ಬೆಂಗಳೂರು ಬಂದನ್ನು
ಕೈ ಬಿಟ್ಟು ಈಗಲೂ ಕೂಡ ಬೆಂಗಳೂರು ನಗರ ಬಂದ್ಗೆ, ಕರ್ನಾಟಕ ಬಂದ್ಗೆ ನಾವಿಲ್ಲ. ಆದರೆ ಪದೇ ಪದೇ ಕರ್ನಾಟಕದ ಮೇಲೆ ನಿಮ್ಮ ದಬ್ಬಾಳಿಕೆ ಆದರೆ ನಾವೇನು ಕರ್ನಾಟಕದ ಜನ, ಅದರಲ್ಲೂ ನನ್ನ ರೈತ ಬಾಂಧವರು ಗುಲಾಮ್ರ? ನೀವು ಹೇಳ್ದಂಗೆ ಕೇಳೋದಕ್ಕೆ ನಾವು ಗುಲಾಮ್ರ? ಅದಾಗೋದಿಲ್ಲ. ನಿನ್ನೆ ಒಂದು ತೀರ್ಪನ್ನು ಹೊರಡಿಸಿದ್ದೀರ, 12,000 ಕ್ಯೂಸೆಕ್ಸು 15 ದಿನ ಬಿಡಬೇಕು ಅಂತ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಯಾ ಅಂತಕ್ಕಂಥ ಅನುಮಾನ ನಮಗೆ ಕಾಡ್ತಾ ಇದೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವ? ಹೇಗಾಗಿದೆ ಪರಿಸ್ಥಿತಿ? ನಮ್ಮ ಹೊಟ್ಟೆಗೆ ಇಟ್ಟಿಲ್ಲ, ಕಂಡವ್ರಿಗೆ ಜುಟ್ಟಿಗೆ ಮುಲಿಗೆ ಕೊಡುವಂಥ ಪರಿಸ್ಥಿತಿ ಇವತ್ತಾಗಿದೆ. ಇದನ್ನು ಕಣಿಸಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಕಾವೇರಿ ವಿಷಯದಲ್ಲಿ ಈಗ ಇರಬೇಕಾದಂಥ ಗಂಭೀರ ಚಿಂತನೆ ರಾಜ್ಯ ಸರ್ಕಾರದ್ದು. ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಈಗಲೂ ಸಹ ಕೆರೆ ಕುಂಟೆಗಳು ತುಂಬಿಲ್ಲ, ಇಲ್ಲೆಲ್ಲ ಸೂಳೆಕೆರೆ ಅಂತ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕಿನ್ನೂ ಸಾಕಷ್ಟು ನೀರು ಬೇಕು. ಮೊದಲು ಸರ್ಕಾರ ನೀರನ್ನು ಬಿಡುವಂಥ ಕೆಲಸ ಮಾಡಲಿ, ನಮ್ಮ ರೈತರ ಹಿತವನ್ನು ಕಾಪಾಡಲಿ. ಆ ಒತ್ತಾಯವನ್ನು ಸರ್ಕಾರಕ್ಕೆ ಹಾಕ್ತೀವಿ. ರಾಜಕಾರಣಿಗಳು ಗೊತ್ತಿದೆಯಲ್ಲ ತಮಗೆ, ನಿಶಬ್ದವಾಗಿ ನಿಷ್ಕ್ರಿಯವಾಗಿ ನನಗೇನೋ ಸಂಬಂಧ ಇಲ್ಲ ಅಂತ ಇದ್ದಾರೆ. ಫಸ್ಟ್ ಆ ಮುಟ್ಟಾಳ್ರಿಗೆ ಲೋಕಸಭೆಯಲ್ಲಿ ಕಾವೇರಿ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು ಅಂತದ್ದು ಸಂಸದರಿಗೆ ಈ ಒಂದು ಸಂದರ್ಭನ ಸರಿಯಾಗಿ ಬಳಸ್ಕೋಬೇಕು. ನಾಡಿನ ಜನರ ಪರವಾಗಿ ನಿಲ್ಲಬೇಕು. ಕೆರೆ ಕುಂಟೆಗಳಿಗೆ ನೀರು ತುಂಬಿಸ್ಬೇಕು. ನಮಗಾಗಿರೋ ಅನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿನ ಪ್ರಾಮಾಣಿಕವಾಗಿ ರಾಜ್ಯ ಸರ್ಕಾರ ಸಲ್ಲಿಸಬೇಕು. ಜೊತೆಗೆ